ಸ್ನೇಹಿತರೆ ನಮಸ್ಕಾರ. ನಾನು ವಿಕಾಸ್ ಶಾಸ್ತ್ರಿ. ಹೇಗಿದ್ದೀರಿ ಎಲ್ರಿ? ನಮ್ಮ ಸಮಾಜದ ನಿಜವಾದ ಶಿಲ್ಪಿಗಳ ಬಗ್ಗೆ ನಾನು ಇವತ್ತು ಮಾತಾಡಕ್ಕೆ ಬಂದಿದ್ದೀನಿ. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಕಟ್ಟಡ ಕಾರ್ಮಿಕರು, ದಿನಗೂಲಿ ಕೆಲಸದವರು, ಗರಡಿ ಹೊತ್ತವರು, ಗಾಳಿ ಮಳೆ ಎಲ್ಲವನ್ನ ತಡ್ಕೊಂಡು ನಮ್ಮ ಮನೆ, ರಸ್ತೆಗಳು, ಸೇತುವೆಗಳನ್ನ ಕಟ್ತವರು. ಆದರೆ ಅವರ ಶ್ರಮಕ್ಕೆ ತಕ್ಕ ಸೌಲಭ್ಯ, ತಕ್ಕ ಗೌರವ, ತಕ್ಕ ಭದ್ರತೆ ಬಹಳಷ್ಟು ಸಲ ಅವರಿಗೆ ತಲುಪಲಿಕ್ಕೆ ಸಾಧ್ಯನೇ ಇಲ್ಲ. ಆ ಅನ್ಯಾಯವನ್ನು ತಿದ್ದಲು ಕರ್ನಾಟಕ ಸರ್ಕಾರ ಒಂದು ಐತಿಹಾಸಿಕ ಹೆಜ್ಜೆಯನ್ನು ಇಟ್ಟಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರದ ಸ್ಥಾಪನೆ ಆಗ್ತಾ ಇದೆ. ಈ ಮಹತ್ವದ ಯೋಜನೆಯ ಸಾರಥ್ಯವನ್ನು ವಹಿಸಿಕೊಂಡವರು ಕಾರ್ಮಿಕ ಸಚಿವ ಹಾಗೂ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಸಂತೋಷ್ ಲಾಡ್. ಕಾರ್ಮಿಕರ ಹಕ್ಕಿಗಾಗಿ ಸದಾ ಹೋರಾಡಿದ, ಅವರ ಬದುಕಿನಲ್ಲಿ ಬೆಳಕು ತರೋ ಕನಸು ಕಂಡಂತಹ ವ್ಯಕ್ತಿ ಸಂತೋಷ್ ಲಾಡ್. ಅವರ ನಾಯಕತ್ವದಲ್ಲಿ ಈ ಯೋಜನೆ ರೂಪುಗೊಂಡಿದೆ. ಇದುವರೆಗೂ ಕಾರ್ಮಿಕರಿಗೆ ಸರ್ಕಾರದಿಂದ ಯೋಜನೆಗಳನ್ನು ಪಡೆಯಲು ಹಲವಾರು ಕಚೇರಿಗಳನ್ನ ಸುತ್ತಾಡಬೇಕಾಗಿತ್ತು. ದಾಖಲೆಗಳಿಲ್ಲ ಅಂತಂದರೆ ಅರ್ಜಿ ತಿರಸ್ಕಾರ ಆಗ್ತಾ ಇತ್ತು. ಅರ್ಜಿಯ ಪ್ರಗತಿಯನ್ನು ತಿಳ್ಕೊಳ್ಳೋಕ್ಕೆ ತಿಂಗಳುಗಟ್ಟಲೆ ಕಾಯಬೇಕಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿದ್ದವರಿಗೆ ಕೆಲಸದ ಸ್ಥಳ ಬಿಟ್ಟು ಹೋಗಿ ಸರ್ಕಾರಿ ಕಚೇರಿಗಳಲ್ಲಿ ತಿರುಗಾಡ್ತಾ ಇದ್ರು. ಇವರ ಜೀವನದ ದೈನಂದಿನ ಹೋರಾಟವಾಗುತ್ತಿತ್ತು. ಈ ಸಮಸ್ಯೆಗಳಿಗೆ ಅಂತ್ಯ ಮಾಡೋಕೆ ಅಂತಲೇ 43 ಸ್ಥಳಗಳಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳು ಪ್ರಾರಂಭಗೊಂಡಿವೆ. ಈ ಕೇಂದ್ರಗಳ ವಿಶೇಷತೆ ಏನಂದರೆ, ಎಲ್ಲ ಸೇವೆಗಳನ್ನು ಒಂದೇ ಸ್ಥಳದಲ್ಲಿಯೇ ಒದಗಿಸುವ ಏಕ ಗವಾಕ್ಷಿ ವ್ಯವಸ್ಥೆಯನ್ನು ಈ ಒಂದು ಯೋಜನೆ ಮಾಡಿದೆ ಅಂತಂದರೆ ನಿಜವಾಗ್ಲೂ ಬಹಳ ಹೆಮ್ಮೆಯ ವಿಚಾರ. ನೋಡಿ, ಇದರಲ್ಲಿ ಸಿಗುವಂತಹ ಅಂಶಗಳು ಹೇಳ್ಬಿಡ್ತೀನಿ ಕೇಳಿ. ಕಾರ್ಮಿಕರ ನೋಂದಣಿ ಆಗ್ತದೆ, ಸೌಲಭ್ಯ ವಿತರಣೆಗಳಾಗ್ತವೆ, ಸಹಾಯಧನಗಳ ಅರ್ಜಿ ಅಲ್ಲೇ ಹಾಕ್ಬೋದು, ದಾಖಲೆಯನ್ನು ಪರಿಶೀಲನೆ ಅಲ್ಲೇ ಮಾಡ್ತಾರೆ, ವಿಮೆ, ಪಿಂಚಣಿ, ಆರೋಗ್ಯ, ಶಿಕ್ಷಣ ನೆರವು ಎಲ್ಲವೂ ಒಂದೇ ಸ್ಥಳಗಳಲ್ಲಿ ಸಿಂಗಲ್ ಡೋರ್ ಅಂತಾರಲ್ಲ, ಸಿಂಗಲ್ ವಿಂಡೋ ಅಂತಾರಲ್ಲ, ಆ ರೀತಿಯ ಒಂದು ಪ್ಲಾಟ್ಫಾರ್ಮನ್ನು ಮಾಡುತ್ತಾರೆ. ಹೆಚ್ಚಿನ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಸೇವೆಗಳ ಕೃತಕ ಬುದ್ಧಿಮತ್ತೆ ಆಧಾರಿತವಾಗಿರುತ್ತವೆ. ಅಂದರೆ ಬೇಗ, ಪಾರದರ್ಶಕ, ತಪ್ಪಿಲ್ಲದ ಸೇವೆ. ಈ ಎಲ್ಲ ವಿಚಾರಗಳು ಬಹಳಷ್ಟು ಅಚ್ಚುಕಟ್ಟಾಗಿ ಒಂದು ಯೋಜನೆಯಿಂದ ಮಾಡ್ಕೊಂಡು ಬರ್ತದೆ. ಇದನ್ನ ಸಂಚಾರಿ ಸೇವಾ ಕೇಂದ್ರಗಳು ಅಂತ ಕೂಡ ಸ್ಥಾಪನೆ ಮಾಡಾಗಿದೆ. ಕೇವಲ ಕಚೇರಿ ಮಾತ್ರ ಅಲ್ಲ, ಕಾರ್ಮಿಕರ ಹತ್ತಿರವೇ ಹೋಗಿ ಸೇವೆ ಕೊಡುವ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಂಚಾರಿ ಕಾರ್ಮಿಕ ಸೇವಾ ಕೇಂದ್ರ ಒಂದು ಬಸ್ ಅಥವಾ ವ್ಯಾನ್ ರೂಪದಲ್ಲಿ ಕಾರ್ಮಿಕರ ಕೆಲಸದ ಸ್ಥಳಕ್ಕೆ ಹೋಗಿ ಆ ಕೇಂದ್ರಗಳು ಅಲ್ಲಿಯೇ ನೋಂದಣಿ, ಅರ್ಜಿ, ದಾಖಲೆ ಸಂಗ್ರಹಣೆ ಮಾಡ್ತವೆ. ಇದು ನಿಜವಾದ ಅರ್ಥದಲ್ಲಿ ಕಾರ್ಮಿಕರ ಮನೆ ಬಾಗಿಲಿಗೆ ಸೇವೆ ತಲುಪಿಸುವಂತಹ ಒಂದು ದೊಡ್ಡ ಕಾರ್ಯವನ್ನ ಈ ಒಂದು ಇಲಾಖೆ ಮಾಡ್ತಾ ಇದೆ ಅಂದರೆ ಅವರಿಗೆ ನಾವು ಸಲ್ಯೂಟ್ ಹೊಡಿಲೇಬೇಕು. ಈ ಯೋಜನೆಯ ಹೃದಯವೇ ಡಿಜಿಟಲ್ ವ್ಯವಸ್ಥೆ, ಏಕೀಕೃತ ಡಿಜಿಟಲ್ ಪ್ಲಾಟ್ಫಾರ್ಮ್. ಎಲ್ಲ ಸೇವೆಗಳಿಗೂ ಒಂದೇ ತಂತ್ರಜ್ಞಾನ. ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೂಡ ಡೆವಲಪ್ ಮಾಡಿದರೆ ಕಾರ್ಮಿಕರು ತಮ್ಮ ಮೊಬೈಲ್ನಲ್ಲೇ ದಾಖಲೆಯನ್ನು ಅಪ್ಲೋಡ್ ಮಾಡಬಹುದು, ಅರ್ಜಿಯ ಸ್ಥಿತಿ ಟ್ರ್ಯಾಕ್ ಮಾಡಬಹುದು. ಅಂದರೆ ಎಲ್ಲೋ ಅಲಿಯುವಂಥ ಅವಶ್ಯಕತೆನೇ ಇಲ್ಲ. ಡಿಜಿಟಲಿ ನಿಮ್ಮ ಕೈಯಲ್ಲಿರೋದ್ರಿಂದ ನಿಮ್ಮ ಕೈಯಲ್ಲಿರೋ ಮೊಬೈಲ್ ಫೋನ್ನಲ್ಲಿ ಎಲ್ಲ ದಾಖಲೆಗಳನ್ನು, ಸ್ಪಷ್ಟತೆಯನ್ನು ನೀವು ಹುಡುಕ್ಬೋದು. ಮತ್ತು ಸ್ಪಷ್ಟತೆ ಮತ್ತು ವೇಗದ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ ಇನ್ನೂ ದೀರ್ಘಕಾಲದ ಕಾಯುವಿಕೆ ಇಲ್ಲ, ಅಧಿಕಾರಿಗಳ ಅವಲಂಬನೆ ಖಂಡಿತವಾಗಿಯೂ ಇಲ್ಲ. ಎಲ್ಲವೂ ಕೈ ಬೆರಳ ತುದಿಯಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಸಿಗ್ತದೆ ಅನ್ನೋದು ಹೆಚ್ಚಿನ ಜನರಿಗೆ ತಲುಪಬೇಕಾಗಿರುವಂತಹ ವಿಚಾರ. ಕಾರ್ಮಿಕರ ಬದುಕಿನಲ್ಲಿ ಬದಲಾವಣೆ ಆಗುವಂತಹ ವಿಚಾರಗಳಿದೆಯಲ್ಲ, ಅದನ್ನು ನೀವು ಕೇಳಲೇಬೇಕು. ಈ ಯೋಜನೆಯಿಂದ ಕಾರ್ಮಿಕರಿಗೆ ಯಾವ್ಯಾವ ಬದಲಾವಣೆಗಳಾಗ್ತದೆ ಅಂತ ನೀವು ಕೇಳಿದ್ರೆ, ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಆರೋಗ್ಯ ವಿಮೆ, ಶಿಕ್ಷಣ ನೆರವು, ಗೃಹ ಸಹಾಯ, ಪಿಂಚಣಿ ಎಲ್ಲ ಸೌಲಭ್ಯಗಳು ಕೂಡ ಸುಲಭವಾಗಿ ತಲುಪುತ್ತದೆ. ಅರ್ಜಿ ಹಾಕಿದ ತಕ್ಷಣ ಅದರ ಪ್ರಗತಿ ಮೊಬೈಲ್ನಲ್ಲೇ ನೋಡ್ಬೋದು. ಅದು ಎಲ್ಲಿ ನಿಂತಿದೆ, ಎಲ್ಲಿ ಸ್ಟಕ್ ಆಗಿದೆ, ಏನಾಗ್ತಾ ಇದೆ, ನನ್ನ ಅರ್ಜಿ ಯಾವ ಹಂತದಲ್ಲಿದೆ ಅನ್ನೋದನ್ನು ನೀವು ತಿಳ್ಕೊಬೋದು. ಕಾರ್ಮಿಕರು ತಮ್ಮ ಶ್ರಮದಿಂದ ಬದುಕನ್ನು ಕಟ್ಟಿಕೊಳ್ತಾರಲ್ಲ, ಈಗ ಸರ್ಕಾರ ಅವರ ಬದುಕನ್ನು ಕಟ್ಟಿಕೊಡುವ ಹಾದಿಯಲ್ಲಿ ನಿಂತಿದೆ. ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಡಿದ ಅನೇಕ ನಾಯಕರಿದ್ದಾರೆ. ಆದರೆ ಯೋಜನೆಗಳನ್ನು ತಂತ್ರಜ್ಞಾನಕ್ಕೆ ಸೇರಿಸಿ ನೇರವಾಗಿ ಕಾರ್ಮಿಕರ ಬದುಕಿಗೆ ತಲುಪಿಸುವ ದೃಷ್ಟಿಕೋನ ಇದೆಯಲ್ಲ, ಅದನ್ನು ತಂದದ್ದು ಸಂತೋಷ್ ಲಾಡ್. ಅವರು ಕಾರ್ಮಿಕರ ಸಂಕಷ್ಟಗಳನ್ನು ಸಮೀಪದಿಂದ ನೋಡಿ ಪರಿಹಾರವನ್ನು ಹುಡುಕಿದರು. ಅಂಬೇಡ್ಕರ್ ಕಾರ್ಮಿಕ ಸೇವಾ ಯೋಜನೆ ಅವರ ನೇತೃತ್ವದಲ್ಲಿ ಹುಟ್ಟಿದ ಒಂದು ಫಲ ಅಂತ ಹೇಳ್ಬೋದು. ಸಂತೋಷ್ ಲಾಡ್ ಅವರ ಆಶಯ ಕಾರ್ಮಿಕರು ತಾವು ಕಟ್ಟಿದ ಮನೆಗಳಲ್ಲಿ
ತಾವು ನಿರ್ಮಿಸಿದ ಸಮಾಜದಲ್ಲಿ ಭದ್ರತೆ ಮತ್ತು ಗೌರವದಿಂದ ಬದುಕಬೇಕು. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಯೋಜನೆ. ಆ ಆಶಯದ ನಿಜವಾದ ರೂಪವಾಗಿದೆ ಅಂತ ನಾನು ಹೆದೆ ತಟ್ಕೊಂಡು ಹೇಳ್ಬೋದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸ್ಥಾಪನೆಯಾಗಿರುವಂತಹ ಈ ಯೋಜನೆ ಸಮಾನತೆ, ಹಕ್ಕು, ಸೌಲಭ್ಯ ಎಂಬ ಸಂವಿಧಾನದ ಮೌಲ್ಯಗಳನ್ನು ನೆನಪಿಸ್ತಾ ಇದೆ. ಕಾರ್ಮಿಕರು ಶ್ರಮದಿಂದ ಕಟ್ಟಿದ ಸಮಾಜಕ್ಕೆ ಸಮಾಜದಿಂದ ಮರಳಿ ಸಿಗುವ ಪ್ರತಿಫಲವೇ ಅಂಬೇಡ್ಕರ್ ಕಾರ್ಮಿಕ ಸೇವಾ. ಸಂತೋಷ್ ಲಾಡ್ ಅವರ ನಾಯಕತ್ವದಲ್ಲಿ ಕಾರ್ಮಿಕರ ಬದುಕಿನಲ್ಲಿ ಹೊಸ ಅಧ್ಯಾಯ ಆರಂಭವಾಗಿದೆ. ಹೀಗಾಗಿ ಈ ಮಾಹಿತಿಯನ್ನ ಪ್ರತಿಯೊಬ್ಬ ಕಾರ್ಮಿಕರಿಗೂ ತಲುಪಿಸುವಂಥದ್ದು ನಿಮ್ಮ ಜವಾಬ್ದಾರಿ. ಏಕೆಂದರೆ ಇದು ಅವರ ಜೀವನದ ಬದಲಾವಣೆಯ ಯುಗ. ಈ ಎಲ್ಲ ವಿಚಾರಗಳನ್ನು ಅವರಿಗೆ ತಲುಪಿಸಿದ್ರೆ ಬಹುಶಃ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳು ಅವರ ಜೀವನಕ್ಕೆ ಒಂದು ಆಪದ್ ಬಾಂಧವನಾಗಬಹುದೇನೋ ಅಂತ ನನ್ನ ಅಭಿಪ್ರಾಯ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ನಿಮಗೆ ತಲುಪಿಸುವಂತಹ ಕೆಲಸ ಮಾಡ್ತೇನೆ. ಈ ವಿಡಿಯೋನ ಅವರಿಗೆ ತಪ್ಪದೆ ಶೇರ್ ಮಾಡಬೇಕು, ಅದು ನಿಮ್ಮ ಜವಾಬ್ದಾರಿ. ನಮಸ್ಕಾರ.